ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ಮನೇಲಿ ನಾವು ಕಲೆಕ್ಟ್ ಮಾಡಿ ಇಟ್ಟಿರೋವಂಥ ಹಾಲಿನ ಕೆನೆಯಿಂದ ಯಾವ ರೀತಿ ಬೆಣ್ಣೆನ ತೆಗೆಯೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಹೊಸದಾಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ನೆಕ್ಸ್ಟ್ ಹಾಕೋಂಥ ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಲಾಗ್ನ ಶುರು ಮಾಡೋಣ. ಫ್ರೆಂಡ್ಸ್, ಇದು 20 ಡೇಸಿಂದ ನಾವು ಕಲೆಕ್ಟ್ ಮಾಡಿ ಇಟ್ಟಿರೋವಂಥ ಹಾಲಿನ ಕೆನೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಾವು ಹಾಲು ಕಾಯಿಸ್ತೀವಿ. ಕೆನೆನ ವೇಸ್ಟ್ ಮಾಡೋದು ಬದಲಾಗಿ ಅದನ್ನು ಎತ್ತಿಟ್ಕೊಂಡು ನಾವು ಬೆಣ್ಣೆನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಇದರಿಂದ ಏನಾಗುತ್ತೆ, ಅಟ್ಲೀಸ್ಟ್ ಒಂದು ಅರ್ಧ kg ಅಷ್ಟಾದರೂ ನಮಗೆ ಬೆಣ್ಣೆ ಸಿಗುತ್ತೆ. ಸೊ ಮಂತ್ಲಿ ಒಂದು 250 ರುಪೀಸ್ನ ನಾವು ಸೇವ್ ಮಾಡ್ಬೋದು. ಅದ್ರ ಜೊತೆಗೆ ನಾವೇ ಬೆಣ್ಣೆ ತೆಗ್ದು ತುಪ್ಪ ಕಾಯಿಸಿರೋದು ಅಂತಂದರೆ ಅದನ್ನು ತಿನ್ನೋದಕ್ಕಿನ್ನೂ ತುಂಬಾ ಖುಷಿಯಾಗತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೀವು ಬೆಣ್ಣೆ ಬೆಳಗ್ಗೆ ಕಡಿತೀರಾ ಅನ್ನೋದಾದರೆ ರಾತ್ರಿಯೇ ನೀವು ತೆಗೆದಿಟ್ಟಿರೋವಂಥ ಕೆನೆನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು 4-5 ಸ್ಪೂನು ಮೊಸರು ಸೇರಿಸಿ ಬಿಟ್ಬಿಡಬೇಕು, ಫುಲ್ ಮಿಕ್ಸ್ ಮಾಡಿ. ಸಪೋಸ್ ನೀವು ಸಂಜೆ ತೆಗಿತೀರಾ ಅನ್ನೋದಾದರೆ ಬೆಳಗ್ಗೆನೇ ಕೆನೆ ಎಲ್ಲ ತೆಗೆದು ಅದಕ್ಕೆ ಮೊಸರನ್ನ ಸೇರಿಸಿ ಹಾಗೆ ಬಿಟ್ಟಿರಬೇಕು. ಆದರೆ ಇದು ಒಂದು 7 to 8 ಅವರ್ಸು ಮೊಸರಲ್ಲಿ ಕೆನೆ ಚೆನ್ನಾಗಿ ನೆನ್ಕೊಂಡಿರಬೇಕು. ಅದಾದ ನಂತರ ನಾವು ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಆ ಮಿಕ್ಸರ್ ಜಾರಿಗೆ ನಾವು ಮಿಕ್ಸ್ ಮಾಡಿರೋವಂಥದ್ದನ್ನು ಸೇರಿಸ್ಕೊಂಡು ಅದಕ್ಕೆ ಕೋಲ್ಡ್ ವಾಟರ್ನ ಮಿಕ್ಸ್ ಮಾಡಿ ರನ್ ಮಾಡ್ಕೋಬೇಕು. ಇಲ್ಲ ಅಂದರೆ ಐಸ್ ಕ್ಯೂಬ್ನ ಹಾಕ್ಕೋಬೋದು. ಸೊ ಈಗ 2-3 ನಿಮಿಷ ಇದನ್ನು ಮಿಕ್ಸಿನ ರನ್ ಮಾಡ್ಕೊಂಬರೋಣ. ಸೊ ನೋಡಿ, ಈಗ ಈ ಥರ ಆಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ತಣ್ಣೀರನ್ನ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2-3 ನಿಮಿಷ ರನ್ ಮಾಡ್ಕೋಬೇಕು. ಅದಾದ ನಂತರ ಸೊ ಈ ಥರ ಆಗಿರುತ್ತೆ. ಇದನ್ನು ನೀವು ಜಸ್ಟ್ ಒಂದು ಸ್ಪೂನಲ್ಲಿ ಈ ಥರ ಹಿಂಗೆ ಬೀಟ್ ಮಾಡ್ಕೋಬೇಕು. ಇಲ್ಲಾಂದರೆ ಕೈಯಲ್ಲೇ ಒಂದು 2-3 ನಿಮಿಷ ಬೀಟ್ ಮಾಡಿದ್ರೆ ನೋಡಿ ಈ ಥರ ಕೆನೆ ಕಟ್ಕೋತಾ ಇದೆ. ಸೊ ಕಂಟಿನ್ಯೂಸ್ ಹಾಗೆ ಇನ್ನೊಂದು 2-3 ನಿಮಿಷ ಮಾಡ್ತಾ ಹೋದರೆ ಫುಲ್ ಕೆನೆ ಗಟ್ಟಿಯಾಗಿ ಮೇಲ್ಗಡೆ ಬರುತ್ತೆ. ಸೊ ಆವಾಗ ಅದನ್ನು ನಾವು ಸಪ್ರೇಟಾಗಿ ತೆಕ್ಕೋಬೋದು. ಸೊ ಈಗ ಬೆಣ್ಣೆ ಕಂಪ್ಲೀಟಾಗಿ ಮೇಲೆ ಬಂದಿದೆ. ಸೊ ಈ ಟೈಮಲ್ಲಿ ಒಂದು ಬೌಲಿಗೆ ತಣ್ಣೀರನ್ನ ಹಾಕ್ಕೊಂಡು ಆ ಬೆಣ್ಣೆನ ನಾವು ತೆಕ್ಕೋಬೇಕು. ಬೆಣ್ಣೆ ತೆಕ್ಕೊಳ್ಳೋಕೆ ಮುಂಚೆ ಒಂದು ಬೌಲಲ್ಲಿ ಬಿಸಿನೀರು ಇಟ್ಕೋಬೇಕು. ಬಿಸಿನೀರನ್ನ ಎತ್ಕೊಂಡು ಬೆಣ್ಣೆ ತೆಗೆಯೋದ್ರಿಂದ ಕೈಗೆ ಬೆಣ್ಣೆ ಹತ್ಕೊಳ್ಳಲ್ಲ ಅಂತ ಅಷ್ಟೇ. ಹಾಗೆ ಅಷ್ಟು ಬೆಣ್ಣೆನೂ ಈ ತಣ್ಣೀರು ಹಾಕಿರೋವಂಥ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟು ಇನ್ನೂ ಬ್ಯಾಲೆನ್ಸ್ ಇರೋದನ್ನು ಇದೇ ರೀತಿ ಮಿಕ್ಸಿಯಲ್ಲಿ ರನ್ ಮಾಡಿ ಅದನ್ನು ಕೂಡ ಇದೇ ತಣ್ಣೀರಿಗೆ ಸೇರಿಸ್ಕೊಂಡು ಲಾಸ್ಟಲ್ಲಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಫ್ರೆಂಡ್ಸ್, ಇದು ಫಸ್ಟ್ ಟೈಮು ನಾವು ಹಾಕಿರೋವಂಥ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೊಂದು ಬೌಲಿಗೆ ಇನ್ನೂ ಸ್ವಲ್ಪ ನೀರು ತೊಗೊಂಡು ಮತ್ತು ಇದಷ್ಟು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಸೊ ನೋಡಿ, ಈಗ ಇನ್ನೊಂದು ಪಾತ್ರೆಗೆ ನಾನು ಮತ್ತೆ ತಣ್ಣೀರು ಹಾಕ್ಕೊಂಡು ಈ ಬೆಣ್ಣೆನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅಂದರೆ ನಾವು ಹಾಕಿರೋವಂಥ ಮೊಸರು ಜೊತೆಗೆ ಹಾಲಿಂದು ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕು ಬೆಣ್ಣೆನ. ಇಲ್ಲಾಂದರೆ ತುಪ್ಪ ಕಾಯಿಸಿದಾಗ ತುಂಬ ಸ್ಮೆಲ್ ಬಂದುಬಿಡತ್ತೆ. ಚೆನ್ನಾಗಿ ತೊಳೆದು ಅದಾದ ನಂತರ ನಾವು ಬೆಣ್ಣೆನ ಕರಗಿಸಿ ತುಪ್ಪ ಮಾಡ್ಕೋಬೋದು. ಸೊ 20 ದಿನದ ಕೆನೆಯಲ್ಲಿ ನನಗೆ ಒಂದು ಅರ್ಧ kg ಅಷ್ಟು ಬೆಣ್ಣೆ ಸಿಕ್ಕಿದೆ. ಸೊ ಕಾಯಿಸಿರೋವಂಥ ತುಪ್ಪ ನೋಡಿ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಒಂದು ಸರಿ. ಸೊ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.